ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಅಲೆಮಾರಿ ವಾಹಿನಿಗೆ ಸ್ವಾಗತ. ನನ್ನ ಈ ದಿನದ ಪ್ರಯಾಣ ಸೀತಾರಾಮರ ನಂಟನ್ನು ಹೊಂದಿರುವ ಅದ್ಭುತ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿ ನಿಂತಿರುವ ಅದೆಷ್ಟೋ ಶತಮಾನಗಳ ಅದ್ಭುತ ಹಿನ್ನೆಲೆ ಇರುವ ದೈವ ಸನ್ನಿಧಿ ಲೇಪಾಕ್ಷಿಯ ಕಡೆಗೆ. ಆಂಧ್ರ ಪ್ರದೇಶದ ಶ್ರೀ ಸತ್ಯಸಾಯಿ ಡಿಸ್ಟ್ರಿಕ್ಟ್ನಲ್ಲಿರುವಂತಹ ಲೇಪಾಕ್ಷಿ ಬೆಂಗಳೂರಿನಿಂದ 140 ಕಿಲೋಮೀಟರ್, ಗೌರಿಬಿದನೂರಿನಿಂದ 32 ಕಿಲೋಮೀಟರ್, ಪೆನುಗೊಂಡದಿಂದ 35 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿಂದ ಲೇಪಾಕ್ಷಿಗೆ ಯಾವುದೇ ಡೈರೆಕ್ಟ್ ಬಸ್ಗಳಿಲ್ಲ. ಮೊದಲಿಗೆ ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಇಂದೂಪುರವನ್ನು ತಲುಪಿ ಇಂದೂಪುರದಿಂದ 19 ಕಿಲೋಮೀಟರ್ ದೂರದಲ್ಲಿರುವ ಲೇಪಾಕ್ಷಿಯನ್ನು ತಲುಪಬೇಕು. ಬೆಂಗಳೂರಿಂದ ಇಂದೂಪುರ 137 ಕಿಲೋಮೀಟರ್ ದೂರದಲ್ಲಿದ್ದು, ಬೆಂಗಳೂರಿನ ಮೆಜೆಸ್ಟಿಕ್ಕಿಂದ ಸಾಕಷ್ಟು ಬಸ್ಗಳು ಇಂದೂಪುರದ ಕಡೆ ಹೊರಡುತ್ತೆ. ಸುಮಾರು 3 ಗಂಟೆಗಳ ಕಾಲದ ಪ್ರಯಾಣ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿರುವಂತಹ ಇಂದೂಪುರಕ್ಕೆ ಬೆಂಗಳೂರಿನಿಂದ ಸಾಕಷ್ಟು ಗೌರ್ಮೆಂಟ್ ಬಸ್ಗಳು, ಪ್ರೈವೇಟ್ ಬಸ್ಗಳು ಮತ್ತು ಟ್ರೈನ್ ಕೂಡ ಇದೆ. ನಿಮಗೆ ಯಾವುದು ಅನುಕೂಲನೋ ಅದರಲ್ಲಿ ನೀವು ಮೊದಲಿಗೆ ಇಂದೂಪುರವನ್ನು ಸೇರಿಕೊಳ್ಳಿ. ಇಂದೂಪುರದಲ್ಲಿ 2 ಬಸ್ ಸ್ಟಾಪ್ ಇದೆ. ಒಂದು ಸರ್ಕಾರಿ ಬಸ್ ನಿಲ್ದಾಣ, ಮತ್ತೊಂದು ಖಾಸಗಿ ಬಸ್ ನಿಲ್ದಾಣ. ಬೆಂಗಳೂರಿಂದ KSRTC ಬಸ್ಸಲ್ಲಿ ಹೊರಟ್ರೆ ಇಂದೂಪುರದ RTC ಬಸ್ ಸ್ಟಾಪ್ಗೆ ತಲುಪಬಹುದು. ಇಂದೂಪುರ RTC ಬಸ್ ಸ್ಟಾಪ್ ತಲುಪಿದ ಮೇಲೆ RTC ಬಸ್ ಸ್ಟಾಪಿಂದ ಹೊರಗಡೆ ಬಂದರೆ ಆ ಬಸ್ ಸ್ಟಾಪ್ನ ಆಪೋಸಿಟಲ್ಲೇ ಸಾಕಷ್ಟು ಆಟೋಗಳು ಸಿಗುತ್ತೆ. ಶೇರ್ ಆಟೋಗಳು ಇದೆ, ಅಥವಾ ನಾರ್ಮಲಾಗಿ ಓನಾಗೆ ಆಟೋವನ್ನು ಬುಕ್ ಮಾಡ್ಕೊಂಡು ಹೋಗಬಹುದು. ಶೇರ್ ಆಟೋದಲ್ಲಿ ಹೋದರೆ ಪರ್ ಹೆಡ್ 30 ರೂಪೀಸ್ ತೊಗೋತಾರೆ ಲೇಪಾಕ್ಷಿಗೆ. ಇಲ್ಲ ನೀವು ಬಸ್ಸಲ್ಲಿ ಲೇಪಾಕ್ಷಿಗೆ ಹೋಗಬೇಕು ಅಂದ್ಕೊಂಡ್ರೆ RTC ಬಸ್ ಸ್ಟಾಪಿಂದ 1 ಕಿಲೋಮೀಟರ್ ದೂರದಲ್ಲಿರುವಂತಹ ಲೋಕಲ್ ಬಸ್ ಸ್ಟಾಪ್ಗೆ ಬರಬೇಕು. ನೀವೇನಾದರೂ ಬೆಂಗಳೂರಿಂದ ಅಥವಾ ಗೌರಿಬಿದನೂರಿನಿಂದ ಪ್ರೈವೇಟ್ ಬಸ್ಸಲ್ಲಿ ಇಂದೂಪುರಕ್ಕೆ ಬಂದರೆ ಪ್ರೈವೇಟ್ ಬಸ್ಗಳೆಲ್ಲ ಈ ಲೋಕಲ್ ಬಸ್ ಸ್ಟಾಪ್ಗೆ ಬರುತ್ತೆ. ಅಲ್ಲೇ ಇಳ್ಕೊಂಡು ಅಲ್ಲಿಂದ ಬಸ್ಸಲ್ಲಿ ಲೇಪಾಕ್ಷಿಗೆ ಹೋಗಬಹುದು. ಈಗ ಲೇಪಾಕ್ಷಿ ಅಂತ ಹೆಸರು ಬರೋದಕ್ಕೆ ಕಾರಣ ಏನು ಅಂತ ನೋಡೋಣ. ಸಾಕಷ್ಟು ಪ್ರವಾಸಿಗರನ್ನು ತನ್ನೆಡೆಗೆ ಸೆಳೆಯುತ್ತಿರುವಂತಹ ಈ ಲೇಪಾಕ್ಷಿಗೆ ರಾಮಾಯಣದ ಕಾಲದ ನಂಟು ಕೂಡ ಇದೆ. ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದ ಸಂದರ್ಭದಲ್ಲಿ ಪಕ್ಷಿರಾಜ ಜಟಾಯು ಅವನನ್ನು ತಡೆಯಲು ಪ್ರಯತ್ನಿಸುತ್ತಾನೆ. ಆಗ ಕೋಪಗೊಂಡಂತಹ ರಾವಣ ಜಟಾಯುವಿನ ರೆಕ್ಕೆಯನ್ನು ಕತ್ತರಿಸಿದ. ಇದರಿಂದ ಕೆಳಗೆ ಬಿದ್ದಂತಹ ಪಕ್ಷಿರಾಜ ಜಟಾಯು ಈ ಮಾರ್ಗವಾಗಿ ಶ್ರೀರಾಮ ಬರುವುದನ್ನೇ ಕಾಯುತ್ತಾ ಕುಳಿತಿದ್ದು, ಶ್ರೀರಾಮನು ಆ ಮಾರ್ಗವಾಗಿ ಬಂದಾಗ ರಾಮನನ್ನು ಕಂಡ ಕೂಡಲೇ ರಾವಣನಿಂದ ಸೀತಾ ಅಪಹರಣವಾದ ವಿಷಯವನ್ನು ತಿಳಿಸಿತು. ಶ್ರೀರಾಮ ಈ ಮಾರ್ಗವಾಗಿ ಹೋಗುವಾಗ ಗಾಯಗೊಂಡ ಪಕ್ಷಿಯನ್ನು ಕಂಡು ಆ ಪಕ್ಷಿಯನ್ನು ಎತ್ತಿಕೊಂಡು ಕರುಣೆಯಿಂದ ಅದಕ್ಕೆ ಪ್ರಜ್ಞೆಯನ್ನು ಮರಳಿ ಪಡೆಯಲು ಸಹಾಯ ಮಾಡಿದ. ಆ ಸಮಯದಲ್ಲಿ ಶ್ರೀರಾಮ ಜಟಾಯುವನ್ನು ಕುರಿತು ಲೇ ಪಕ್ಷಿ ಎಂದರಂತೆ. ಲೇ ಪಕ್ಷಿ ಎಂದರೆ ಎದ್ದೇಳು ಪಕ್ಷಿ ಎಂದು ಹೇಳಿದ್ದಾಗಿಯೂ ಕ್ರಮೇಣ ಅದೇ ಲೇಪಾಕ್ಷಿಯಾಯಿತೆಂದು ಹೇಳಲಾಗುತ್ತದೆ. ನೋಡಿ, ಇದೆ ಕ್ರಿಸ್ತಶಕ 16ನೇ ಶತಮಾನದಲ್ಲಿ ನಿರ್ಮಾಣವಾದ ಶ್ರೀ ವೀರಭದ್ರನ ದೇವಾಲಯ. ಶಿವನ ಅವತಾರವೆಂದೇ ಹೇಳಲಾದ ವೀರಭದ್ರ ರೂಪಕ್ಕೆ ಸಮರ್ಪಿತವಾದ 108 ಶಿವಾಲಯಗಳಲ್ಲಿ ಈ ದೇವಾಲಯವೂ ಕೂಡ ಒಂದು. ಈ ದೇವಾಲಯ ಲೇಪಾಕ್ಷಿ ಪಟ್ಟಣದ ದಕ್ಷಿಣ ಭಾಗದಲ್ಲಿದ್ದು, ಆಮೆಯ ಆಕಾರದಲ್ಲಿರುವ ದೊಡ್ಡ ಗ್ರಾನೈಟ್ ಬಂಡೆಯ ಕಡಿಮೆ ಎತ್ತರದ ಗುಡ್ಡದ ಮೇಲೆ ನಿರ್ಮಾಣವಾಗಿರುವುದರಿಂದ ಇದನ್ನು ಕೂರ್ಮಶೈಲ ಅಂತ ಕೂಡ ಕರೀತಾರೆ. ವಿಜಯನಗರ ಸಾಮ್ರಾಜ್ಯದ ಪ್ರಖ್ಯಾತ ದೊರೆ ಶ್ರೀ ಕೃಷ್ಣದೇವರಾಯರ ನಂತರ ಅವರ ಕಿರಿಯ ಮಲಸಹೋದರ ಅಚ್ಯುತ ದೇವರಾಯ 1529ರಲ್ಲಿ ಅಧಿಕಾರಕ್ಕೆ ಬರುತ್ತಾರೆ. ಪೆನುಗೊಂಡ ರಾಜರಾದ ಅಚ್ಯುತ ದೇವರಾಯರ ಕಾಲದಲ್ಲಿ ಗವರ್ನರ್ಗಳಾಗಿದ್ದಂತಹ ವಿರೂಪಣ್ಣ ನಾಯಕ ಮತ್ತು ವೀರಣ್ಣ ಎಂಬ ಸಹೋದರರು 1530ರಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿಸಿದರಂತೆ.
ಈ ದೇವಾಲಯ ಕರ್ನಾಟಕದ ಗಡಿ ಭಾಗದಲ್ಲಿರುವುದರಿಂದ ಇಲ್ಲಿ ಅನೇಕ ಕನ್ನಡ ಶಾಸನಗಳು ದೊರೆತಿವೆ. ಇದು ಆ ಕಾಲದ ಕನ್ನಡದ ಪ್ರಭಾವವನ್ನು ತೋರಿಸುತ್ತದೆ. ನೋಡಿ, ದೇವಾಲಯದ ಒಳಭಾಗಕ್ಕೆ ಬರ್ತಿದ್ದ ಹಾಗೆ ದೇವಾಲಯದ ಒಂದು ಪ್ರಾಂಗಣದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಷ್ಟು ಕಂಬಗಳು ಕೂಡ ವಿಭಿನ್ನವಾಗಿವೆ, ಒಂದರಂತೆ ಒಂದು ಇಲ್ಲ. ಈ ಕಂಬಗಳ ಮೇಲೆ ಮಾಡಿರುವಂತಹ ಅಥವಾ ಈ ದೇವಾಲಯದ ಚಾವಣಿಯ ಮೇಲೆ ಮಾಡಿರುವಂತಹ ಸೂಕ್ಷ್ಮ ಕೆತ್ತನೆಗಳು ಎಲ್ಲರನ್ನೂ ಕೂಡ ಸೂಜಿಗಲ್ಲಿನಂತೆ ತನ್ನತ್ತ ಸೆಳೆಯುತ್ತೆ. ನೋಡಿ, ಒಂದೊಂದು ಕಂಬಗಳ ಮೇಲೂ ಕೂಡ ಒಂದೊಂದು ರೀತಿಯ ಕಲಾಕೃತಿಯನ್ನು ಕೆತ್ತಲಾಗಿದೆ. ಒಂದು ಕಂಬದ ಮೇಲಿರುವಂತೆ ಮತ್ತೊಂದು ಕಂಬದ ಮೇಲೆ ಕಲಾಕೃತಿಗಳು ಇಲ್ಲ. ಪ್ರತಿಯೊಂದು ಕಂಬದ ಮೇಲೂ ಕೂಡ ವಿಭಿನ್ನವಾದ ಕಲಾಕೃತಿಗಳನ್ನು ನೋಡಬಹುದು. ದೇವಾಲಯದ ಪ್ರಾಂಗಣವನ್ನು ದಾಟಿ ಮುಂದೆ ಬಂದರೆ ಅಲ್ಲಿ ವೀರಭದ್ರ ಸ್ವಾಮಿಯ ದೇವಾಲಯವಿದೆ. ದೇವಾಲಯದ ಒಳಭಾಗದಲ್ಲಿ ವಿಡಿಯೋ ತೆಗೆಯೋ ಹಾಗಿಲ್ಲ. ವೀರಭದ್ರ ಸ್ವಾಮಿಯ ದರ್ಶನವನ್ನು ಮುಗಿಸಿ ವೀರಭದ್ರ ಸ್ವಾಮಿ ದೇವಾಲಯದ ಹಿಂಭಾಗಕ್ಕೆ ಬಂದರೆ ಅಲ್ಲೊಂದು ಪುಟ್ಟ ಕೋಣೆ ಇತ್ತು. ಅದಕ್ಕೆ ಬಾಗಿಲು ಹಾಕಿದ್ರು. ಏನಿದೆ ಒಳಗಡೆ ಅಂತ ನೋಡಿದ್ರೆ ಆ ಕೋಣೆಯ ಒಳಗಡೆಯೂ ಕೂಡ ಕಂಬಗಳನ್ನು ನೋಡಬಹುದು. ನೋಡಿ, ಕಲ್ಲಿನ ಕಂಬಗಳು. ಪಕ್ಕದಲ್ಲಿ ಪಾರ್ವತಿ ದೇವಿ ಮತ್ತು ಶಿವನ ಪುಟ್ಟ ಗುಡಿ ಇದೆ. ಶಿವ ಪಾರ್ವತಿಯ ದರ್ಶನ ಮುಗಿಸಿ ಹೊರಗಡೆ ಬಂದ್ವಿ. ದೇವಾಲಯದ ಪ್ರಾಂಗಣದಲ್ಲಿ ಒಟ್ಟು 70 ಕಂಬಗಳಿವೆ. ಒಂದೊಂದು ಕಂಬವೂ ಕೂಡ ಒಂದೊಂದು ಕಥೆಯನ್ನು ಹೇಳುತ್ತೆ. ಪ್ರತಿಯೊಂದು ಕಂಬದಲ್ಲೂ ಕೂಡ ವಿಭಿನ್ನವಾದ ಕಲಾಕೃತಿಯನ್ನು ನೋಡಬಹುದು. ಈ ಕಲಾಕೃತಿಗಳು ಅಂದಿನ ಕಲೆಗಾರನ ಕೈ ಚಳಕವನ್ನು ಹೇಳುತ್ತೆ. ದೇವಾಲಯದ ಚಾವಣಿಯ ಮೇಲೂ ಕೂಡ ಸುಂದರವಾದ ಕಲಾಕೃತಿಗಳನ್ನು ಕೆತ್ತಲಾಗಿದೆ. ಈ ದೇವಾಲಯದ ಪ್ರಮುಖ ಆಕರ್ಷಣೆಯೇ 70 ಕಂಬಗಳಲ್ಲಿ ಒಂದು ಕಂಬ ನೆಲವನ್ನು ಸ್ಪರ್ಶಿಸದೆ ಗಾಳಿಯಲ್ಲೇ ನಿಂತಿರುವುದು. ನೋಡಿ, ಇದೆ ನೇತಾಡುವ ಕಂಬ. ನೋಡಿ, ಎಲ್ಲರೂ ಕೂಡ ಈ ಕಂಬದ ಸುತ್ತಲೂ ಸುತ್ತಕೊಂಡಿದ್ದಾರೆ. ನಾವು ಕೂಡ ಬಟ್ಟೆಯನ್ನು ಕೆಳಗಡೆ ಹಾಕಿ ನೋಡಿದ್ವಿ. ನೋಡಿ, ಎಷ್ಟು ನೀಟಾಗಿ ಬಟ್ಟೆ ಒಳಗಡೆ ಹೋಗಿ ಹೊರಗಡೆ ಬರ್ತಾ ಇದೆ. ಬ್ರಿಟಿಷ್ ಅಧಿಕಾರಿಯೊಬ್ಬ ದೇವಾಲಯಕ್ಕೆ ಭೇಟಿ ನೀಡಿ ಈ ಕಂಬದ ರಹಸ್ಯ ಏನಿರಬೇಕೆಂದು ತಿಳಿದುಕೊಳ್ಳಲು ಕಂಬವನ್ನು ಅಲ್ಲಾಡಿಸಲು ಪ್ರಯತ್ನಿಸಿದಾಗ ಈ ಪ್ರಾಂಗಣದಲ್ಲಿದ್ದ ಉಳಿದ 69 ಕಂಬಗಳು ಕೂಡ ಅಲ್ಲಾಡಿದವಂತೆ. ಆಗಲೇ ಅರಿವಾಗಿದ್ದು ದೇವಾಲಯದಲ್ಲಿ ಇರುವಂತಹ ಉಳಿದ 69 ಕಂಬಗಳನ್ನು ಈ ಒಂದು ಕಂಬ ಹಿಡಿದಿಟ್ಟುಕೊಂಡಿದೆ ಎಂದು. ಇದು ಹೇಗೆ ಸಾಧ್ಯ, ಇದರ ಹಿಂದಿನ ರಹಸ್ಯವೇನು ಎಂಬುದು ಈಗಲೂ ಕೂಡ ಒಂದು ವಿಸ್ಮಯವೇ. ನಮ್ಮ ಭಾರತದ ನೆಲದಲ್ಲಿರುವ ಕಟ್ಟಡಗಳಲ್ಲಿ ಈ ಒಂದು ದೇವಾಲಯ ಒಂದು ಅದ್ಭುತವಾಗಿ ಕಾಣಿಸುತ್ತದೆ. ಅಲ್ಲದೆ ಈ ದೇವಾಲಯವು ಅಂದಿನ ವಾಸ್ತುಜ್ಞಾನ ಮತ್ತು ಎಂಜಿನಿಯರಿಂಗ್ ಕೌಶಲ್ಯಕ್ಕೆ ಸಾಕ್ಷಿಯಾಗಿ ನಿಂತಿದೆ. ದೇವಾಲಯದ ಹಿಂಭಾಗಕ್ಕೆ ಬಂದರೆ ಅಲ್ಲಿ 7 ಎಡೆಯ ಸರ್ಪ ಶಿವಲಿಂಗವನ್ನು ಸುತ್ತಿಕೊಂಡು ನಿಂತಿದೆ. ಇದನ್ನು ನಾಗಲಿಂಗ ಎಂದು ಕರೆಯಲಾಗುತ್ತೆ. ಇದು ಕೂಡ ಈ ದೇವಾಲಯದ ಪ್ರಮುಖ ಆಕರ್ಷಣೆ. ನಾಗಲಿಂಗದ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಈ ಕಟ್ಟಡ, ಇದು ಹಿಂದೆ ಅಡಿಗೆ ಕೋಣೆಯಾಗಿತ್ತು. ದೇವಾಲಯದ ನಿರ್ಮಾಣ ಕಾರ್ಯದಲ್ಲಿ ನಿರತರಾಗಿದ್ದಂತಹ ಕೆಲಸಗಾರರು ಮತ್ತು ಶಿಲ್ಪಿಗಳು ಅಡಿಗೆ ಮನೆಯ ಬಳಿಗೆ ಬಂದು ಅಡಿಗೆ ಮಾಡುವ ಹೆಂಗಸಿನ ಬಳಿ ಊಟ ತಯಾರಾಗಿದ್ದರೆ ಬಡಿಸುವೆಯ, ಹಸಿವಾಗುತ್ತಿದೆ ಎಂದು ಕೇಳಲು ಆಗ ಅಡಿಗೆ ಮಾಡುವ ಹೆಂಗಸು, ನೀವು ಹೆಚ್ಚು ಜನ ಇದ್ದೀರಾ, ಆದ್ದರಿಂದ ಇನ್ನು ಸ್ವಲ್ಪ ಸಮಯ ಬೇಕು ಅಡಿಗೆ ತಯಾರಾಗಲು ಎಂದು ಹೇಳುತ್ತಾಳೆ. ಆ ಸಮಯದಲ್ಲಿ ಶಿಲ್ಪಿಗಳು ಅಡಿಗೆ ಮನೆಯ ಮುಂಭಾಗದಲ್ಲಿದ್ದ ದೊಡ್ಡ ಕಲ್ಲನ್ನು ಕಂಡು ಆ ಕಲ್ಲಿನಲ್ಲಿ 7 ಎಡೆಯ ಸರ್ಪ ಶಿವಲಿಂಗವನ್ನು ಸುತ್ತಿ ನಿಂತಿರುವಂತೆ ಕೆತ್ತುತ್ತಾರೆ.
ಅಡಿಗೆ ಕೆಲಸವನ್ನು ಮುಗಿಸಿ ಹೊರಬಂದು ನೋಡಲು ಅಡಿಗೆ ಮನೆಯ ಎದುರಿನಲ್ಲಿದ್ದಂತಹ ದೊಡ್ಡ ಕಲ್ಲು ನಾಗಲಿಂಗವಾಗಿ ನಿಂತಿದೆ. ಇದನ್ನು ಕಂಡಂತಹ ಹೆಂಗಸು ಬೆರಗಾಗಿ ಅದರ ಅಂದವನ್ನು ನೋಡಲು ಅವಳ ದೃಷ್ಟಿಗೆ ನಾಗಲಿಂಗದಲ್ಲಿ ಬಿರುಕು ಬಿಡುತ್ತದಂತೆ. ಬಿರುಕು ಬಿಟ್ಟಂತಹ ಈ ಶಿವಲಿಂಗ ಪೂಜೆಗೆ ಯೋಗ್ಯವಲ್ಲ ಎಂದು ಇದನ್ನು ಪ್ರತಿಷ್ಠಾಪನೆ ಮಾಡಲಿಲ್ಲ. ನಾಗಲಿಂಗವನ್ನು ನೋಡಿಕೊಂಡು ಹಾಗೆ ಮುಂದೆ ಬಂದರೆ ಅಲ್ಲಿ ಗಣಪನನ್ನು ನೋಡಬಹುದು. ವಿರೂಪಣ್ಣ ದೇವಾಲಯವನ್ನು ಕಟ್ಟುವ ಮುನ್ನ ಗಣೇಶನ ಮೂರ್ತಿಯನ್ನು ಮೊದಲು ಕೆತ್ತಿಸಿ ಗಣಪನಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ದೇವಾಲಯದ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಿದ್ದರಂತೆ. ನೋಡಿ, ಇದು ಈ ದೇವಾಲಯದ ಮತ್ತೊಂದು ಆಕರ್ಷಣೆ, ಅಪೂರ್ಣವಾದ ಮದುವೆ ಮಂಟಪ. ಕೈಲಾಸದಲ್ಲಿ ಶಿವಪಾರ್ವತಿಯರ ಕಲ್ಯಾಣ ಹೇಗೆ ನಡೆಯಿತೋ ಹಾಗೆ ಅದರ ಪ್ರತಿಬಿಂಬವನ್ನು ಈ ಶಿಲೆಗಳಲ್ಲಿ ಕೆತ್ತಿಸಿ ಮದುವೆ ಮಂಟಪವನ್ನು ಕಟ್ಟಿಸಬೇಕೆಂದು ವಿರೂಪಣ್ಣ ಆಸಕ್ತಿಯಿಂದ ಈ ಮದುವೆ ಮಂಟಪದ ನಿರ್ಮಾಣವನ್ನು ಮಾಡಿಸುತ್ತಾರೆ. ಶಿವಪಾರ್ವತಿಯರ ವಿವಾಹಕ್ಕೆ ದೇವಾನುದೇವತೆಗಳು ಬಂದಿದ್ದರು. ಅದರಂತೆ ಇಲ್ಲಿಯೂ ಕೂಡ ಒಂದೊಂದು ಕಂಬದಲ್ಲಿ ಒಂದೊಂದು ದೇವತೆಗಳನ್ನು ಕೆತ್ತಿಸಲಾಯಿತು. ಈ ಮಂಟಪದ ನಿರ್ಮಾಣದ ಕಾಲದಲ್ಲಿ ಕೃಷ್ಣದೇವರಾಯರ ಅಳಿಯರಾದ ಅಚ್ಯುತರಾಯರು ಮರಣ ಹೊಂದುತ್ತಾರೆ. ಅವರಿಗೆ ಗಂಡು ಮಕ್ಕಳಿಲ್ಲವಾದ್ದರಿಂದ ಅವರ ಅಳಿಯ ರಾಮರಾಯ ಅಧಿಕಾರಕ್ಕೆ ಬರುತ್ತಾರೆ. ವಿರೂಪಣ್ಣ ದೇವಾಲಯವನ್ನು ನಿರ್ಮಾಣ ಮಾಡಿಸುತ್ತಿರುವ ವಿಷಯ ಅಳಿಯ ರಾಮರಾಯರಿಗೆ ತಿಳಿದಿರುವುದಿಲ್ಲ. ವಿರೂಪಣ್ಣನಿಗೆ ಆಗದವರು ಅಳಿಯ ರಾಮರಾಯರ ಬಳಿ ಹೋಗಿ ವಿರೂಪಣ್ಣನು ಖಜಾನೆಯ ಹಣವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾನೆ ಎಂದು ಹೇಳಲು ರಾಜ ಇಂದು ಮುಂದು ಯೋಚಿಸದೆ ವಿರೂಪಣ್ಣನನ್ನು ಎಳೆದು ತಂದು ಆತನ 2 ಕಣ್ಣುಗಳನ್ನು ಕೀಳಿಸಬೇಕೆಂದು ಆಜ್ಞೆಯನ್ನು ಹೊರಡಿಸುತ್ತಾರೆ. ಆ ಸಮಯದಲ್ಲಿ ವಿರೂಪಣ್ಣ ದೇವಾಲಯದ ನಿರ್ಮಾಣ ಕಾರ್ಯದಲ್ಲಿ ನಿರತರಾಗಿರುತ್ತಾರೆ. ವಿಷಯವನ್ನು ತಿಳಿದ ವಿರೂಪಣ್ಣ ರಾಜನ ಆಸ್ಥಾನಕ್ಕೆ ಹೋಗಿ ಅಪಮಾನ ಅನುಭವಿಸುವುದು ಬೇಡ ಎಂದುಕೊಂಡು ಸೈನಿಕರು ಆ ಸ್ಥಳಕ್ಕೆ ಬರುವ ಮೊದಲೇ ತನ್ನ ಕಣ್ಣುಗಳನ್ನು ತಾನೇ ಕಿತ್ತುಕೊಂಡು ಗೋಡೆಗೆ ಹೊಡೆಯುತ್ತಾರಂತೆ. ಅಂದು ವಿರೂಪಣ್ಣನು ತನ್ನ ಕಣ್ಣುಗಳನ್ನು ಗೋಡೆಗೆ ಹೊಡೆದ ಆ ಗುರುತನ್ನು ಇಂದಿಗೂ ದೇವಾಲಯದಲ್ಲಿ ನೋಡಬಹುದು. ವಿರೂಪಣ್ಣ ಮರಣ ಹೊಂದಿದ್ದರಿಂದ ಈ ಒಂದು ಮದುವೆ ಮಂಟಪದ ಕೆಲಸ ಅರ್ಧಕ್ಕೆ ನಿಂತಿತು. ಆದ್ದರಿಂದ ಈ ಮದುವೆ ಮಂಟಪ ಪೂರ್ಣವಾಗಲೇ ಇಲ್ಲ. ಚೋಳರ ಕಾಲದಲ್ಲಿ ಪ್ರತಿಷ್ಠಾಪನೆಯಾದ ಲಿಂಗ. ನೋಡಿ, ಬಂಡೆ ಮೇಲೆ ತಟ್ಟೆಯ ರೀತಿ ಕೆತ್ತಲಾಗಿದೆ. ಈ ರೀತಿ ಕಲ್ಲಿನ ಮೇಲೆ ಕೆತ್ಕೊಂಡು ಇದನ್ನು ಊಟ ಮಾಡೋದಕ್ಕೆ ಬಳಸ್ತಾ ಇದ್ರಂತೆ ಆ ಕಾಲದಲ್ಲಿ. ನೋಡಿ, ಗೋಡೆ ಮೇಲೆ ಈ ರೀತಿ ಏನಾದರೂ ಮೀನಿನ ಚಿತ್ರ ಕೆತ್ತಿದ್ರೆ ಅಲ್ಲೇ ಎಲ್ಲೋ ಪಕ್ಕದಲ್ಲಿ ನೀರಿದೆ ಅಂತ ಅರ್ಥ. ನೋಡಿ, ಮೀನು ಮುಖ ಮಾಡಿರುವ ಕಡೆ ಬಂದರೆ ಅಲ್ಲೊಂದು ದೊಡ್ಡದಾದ ಹೆಜ್ಜೆ ಗುರುತಿದೆ. ಈ ಹೆಜ್ಜೆ ಗುರುತು ಸೀತಾಮಾತೆಯ ಹೆಜ್ಜೆ ಗುರುತು ಅಂತ ಹೇಳಲಾಗುತ್ತೆ. ಈ ಸೀತಾಮಾತೆಯ ಹೆಜ್ಜೆ ಗುರುತಲ್ಲಿ ಯಾವಾಗಲೂ ಹೆಬ್ಬೆರಳಿನ ಕಡೆ ನೀರು ಬರ್ತಾ ಇರುತ್ತಂತೆ. ಇಲ್ಲಿ ನೀರಿದೆ ಅನ್ನೋದನ್ನು ತೋರಿಸೋದಕ್ಕೇನೆ ಗೋಡೆಯ ಮೇಲೆ ಮೀನಿನ ಗುರುತನ್ನು ಕೆತ್ತಲಾಗಿದೆ. ಸೀತಾದೇವಿಯ ಹೆಜ್ಜೆಯ ಗುರುತಿರುವ ಸ್ಥಳದಲ್ಲಿ ಹನುಮನ ಮೂರ್ತಿಯನ್ನು ನೋಡಬಹುದು. ದೇವಾಲಯ ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಓಪನ್ ಆದರೆ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ವೀರಭದ್ರನ ದರ್ಶನವನ್ನು ಮುಗಿಸಿ ಲೇಪಾಕ್ಷಿಯ ದೇವಾಲಯವನ್ನು ನೋಡಿಕೊಂಡು ಹೊರಗಡೆ ಬಂದು ನಾವು ಹೊರಟಿದ್ದು ನಂದಿಯ ವಿಗ್ರಹದ ಕಡೆಗೆ. ನಂದಿಯ ವಿಗ್ರಹ ದೇವಾಲಯದಿಂದ ಸುಮಾರು 200 ಮೀಟರ್ ದೂರದಲ್ಲಿದೆ.
ಈ ದೇವಾಲಯದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಅನ್ನದಾಸೋಹದ ವ್ಯವಸ್ಥೆ ಇದೆಯಂತೆ. ದೇವಾಲಯದಿಂದ ಹೊರಗಡೆ ಬಂದು ನೇರ ಮೇನ್ ರೋಡ್ಗೆ ಬಂದು ಬಲಭಾಗಕ್ಕೆ ಸ್ವಲ್ಪ ದೂರ ನಡ್ಕೊಂಡು ಬಂದರೆ ಈ ನಂದಿಯ ವಿಗ್ರಹ ಸಿಗತ್ತೆ. ಇಪ್ಪತ್ತು ಅಡಿ ಎತ್ತರ, 30 ಅಡಿ ಅಗಲವಿರುವ ಈ ನಂದಿಯ ಏಕಶಿಲಾ ವಿಗ್ರಹವನ್ನು ಒಂದೇ ಕಲ್ಲಿನಲ್ಲಿ ಕೆತ್ತಲಾಗಿದೆಯಂತೆ. ಈ ವಿಗ್ರಹ ಈ ಲೇಪಾಕ್ಷಿಯ ಪ್ರಮುಖ ಆಕರ್ಷಣೆಯಾಗಿದ್ದು ಭಾರತದಲ್ಲಿರುವ ಅತಿ ದೊಡ್ಡದಾದ ನಂದಿಯ ವಿಗ್ರಹಗಳಲ್ಲಿ ಈ ನಂದಿಯ ವಿಗ್ರಹವು ಕೂಡ ಒಂದಾಗಿದೆ. ನಂದಿಯಿಂದ ದೂರಕ್ಕೆ ನೋಡಿದ್ರೆ ಅಲ್ಲಿ ಜಟಾಯು ಪಕ್ಷಿಯ ನಿರ್ಮಾಣವನ್ನು ನೋಡಬಹುದು. ನಿಮಗೆ ಸಮಯ ಇದ್ದರೆ ಜಟಾಯು ಪಕ್ಷಿಯ ಆ ಒಂದು ಗುಡ್ಡಕ್ಕೆ ಭೇಟಿ ನೀಡಬಹುದು. ಆ ದೂರದಲ್ಲಿ ಕಾಣಿಸ್ತಾ ಇದೆಯಲ್ಲ ಜಟಾಯು ಪಕ್ಷಿ, ಆ ಒಂದು ಗುಡ್ಡ ಈ ಒಂದು ಬಸವಣ್ಣನ ಅಂದರೆ ನಂದಿಯ ವಿಗ್ರಹದಿಂದ ಸುಮಾರು 500 ಮೀಟರ್ ದೂರದಲ್ಲಿದೆ. ಬೆಂಗಳೂರಿನಿಂದ ಆದಷ್ಟು ಬೆಳಗ್ಗೆ ಬೇಗ ಹೊರಟ್ರೆ ಲೇಪಾಕ್ಷಿಯಲ್ಲಿರುವ ಎಲ್ಲ ಪ್ಲೇಸನ್ನು ನೋಡಿಕೊಂಡು ಸಂಜೆಯಷ್ಟರಲ್ಲಿ ವಾಪಸ್ ಬರಬಹುದು. ನಂದಿಯ ವಿಗ್ರಹವನ್ನು ನೋಡಿಕೊಂಡು ಶೇರ್ ಆಟೋದಲ್ಲಿ ಇಂದೂಪುರಕ್ಕೆ ಬಂದು ಇಂದೂಪುರದಿಂದ KSRTC ಬಸ್ಸಲ್ಲಿ ನಾನು ಬೆಂಗಳೂರಿನ ಕಡೆ ಹೊರಟೆ.